2018 ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾಗ ಬಜೆಟ್ನಲ್ಲಿ 3 ಘೋಷಣೆ ಮಾಡಿದ್ದೆವು. ಒಂದು, ನಿಮ್ಮ ಉಡುಪಿಯಿಂದ ಮಂಗಳೂರು ಕೊನಾಜೆಗೆ ಮೆಟ್ರೋ ನಾಲೆಜ್ ಸಿಟಿ ಅಂತ ಹೇಳಿ ಆವಾಗ, ಮತ್ತು ಎಲ್ಲ ನಮ್ಮ ಧಾರ್ಮಿಕ ಮತ್ತು ಪ್ರವಾಸಿ ಕೇಂದ್ರವನ್ನು ಸಂಪರ್ಕದಿಂದ ಕೋಸ್ಟಲ್ ಸರ್ಕ್ಯೂಟ್ ಟೂರಿಸಮ್ ಅಂತ ಹೇಳಿ 2, ಮತ್ತು ಹೆಲ್ತ್ ಟೂರಿಸಮ್ ಸಂಬಂಧ. ಅದರ ನಂತರ ಯಾಕೆ ಬರೀ ಬಜೆಟಲ್ಲಿ ಘೋಷಣೆ ಆದರೆ ಆಗೋದಿಲ್ಲ. ಬಜೆಟ್ಲಿ ಘೋಷಣೆ ತಕ್ಷಣ ಏನು ಮಾಡಬೇಕು, ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಮತ್ತು ಫೈನಾನ್ಸ್ ಕೂತ್ಕೊಳಿಸಿಕೊಂಡು ಅದಕ್ಕೆ ರೋಡ್ ಮ್ಯಾಪ್ ಮಾಡಿಕೊಂಡು ಅದಕ್ಕೆ ಬೇಕಾಗುವಂಥ ಅಡ್ಮಿನಿಸ್ಟ್ರೇಟರ್ ತಗೊಂಡು ಅದು ಕ್ಯಾಬಿನೆಟಿಗೆ ಹೋಗಿ ಬರಬೇಕು. ಇದರಲ್ಲಿ ಆವಾಗ 2018 ಬಜೆಟ್ ಆಯಿತು, ಸ್ವಲ್ಪ ನಂತರ ನಮ್ಮ ಸರ್ಕಾರ ಹೋಯಿತು. ನಂತರ ಬಂದು ಅದರ ಬಗ್ಗೆ ಮಾತಾಡಲಿಲ್ಲ. ಒಂದು ಮೀಟಿಂಗ್ ಇಲ್ಲಿ ಮಾಡಿದರೆ, ಇಲ್ಲಿ ನಿಮ್ಮ ದೀಪಾ ಕಂಪೌಂಡಲ್ಲಿ. ಅಟ್ಲೀಸ್ಟ್ ಆವಾಗ ನಾವು ಸರ್ವೆ ಸ್ಟಾರ್ಟ್ ಮಾಡಿಕೊಂಡು ಏನಾಗ್ತದೆ ಯಾವುದಾಗ್ತದೆ ಈಗ ಆಗ್ತದೆ ಅಂತಲ್ಲ, ಅಟ್ಲೀಸ್ಟ್ ಒಂದು ಸ್ಟೆಪ್ಪಿಗೆ ನಾವು ಬರ್ತಿದ್ದೆವು. ಒಂದು ಬಜೆಟಲ್ಲಿ ಸರ್ಕಾರ ಘೋಷಣೆ ಮಾಡಿದ ನಂತರ ಇಟ್ ಈಸ್ ಎ ಬೌಂಡ್ ಡ್ಯೂಟಿ ಆಫ್ ದಿ ಗೌರ್ಮೆಂಟ್ ಟು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಇವತ್ತು ಹೇಗೆ ವೆನ್ ದ ಡಿಪಾರ್ಟ್ಮೆಂಟ್ ಟೇಕ್ಸ್ ಇಂಟ್ರೆಸ್ಟ್ ಆನ್ ದ್ಯಾಟ್. ಆವಾಗ ಏನಾದರೂ ಕೂತ್ಕೊಂಡು ಸರ್ವೆ ಮಾಡಿಸಿ ಇದಕ್ಕೆ ಒಂದು ಸರ್ವೆ ಅಂತ ಆದೇಶ ಮಾಡಿ ಸರ್ವೆಗೆ ಬೇಕಾದಂಥ ದುಡ್ಡನ್ನು ರಿಲೀಸ್ ಮಾಡಿ ಸರ್ವೆ ಮಾಡಿ ನಮ್ಮ ಕೈಯಲ್ಲಿ ಇಟ್ಟಿದ್ರೆ ಟುಡೇ ಆರ್ ಟುಮಾರೋ ನಾವು ಅದನ್ನು ಸ್ಟೇಟಿಂದ ಸೆಂಟ್ರಲ್ಗೆ ಪ್ರಪೋಸಲ್ ಸಲ್ಲಿಸಿ ಮೇ ಬಿ 5 ವರ್ಷ ನಂತರ ಆದರೂ ಕೂಡ ನಮಗೊಂದು ಈಗ ಸ್ಟಾರ್ಟ್ ಫ್ರಮ್ ಝೀರೋ. ಕೋಸ್ಟಲ್ ಸೆಕ್ಯೂರಿಟಿ ಟೂರಿಸಮ್ ಅಂತೇಳಿ ಒಂದು ಎಲ್ಲ ಕನೆಕ್ಟ್ ಮಾಡೋದು ಅದನ್ನು. ಸೊ ಈ ರೀತಿಯಿಂದ ನಾವು ಹಿಂದೆ ಬೀಳುವಂಥ ಪರಿಸ್ಥಿತಿ ಇವತ್ತು ಆಗಿದೆ. 2018 ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾಗ ಬಜೆಟ್ನಲ್ಲಿ 3 ಘೋಷಣೆ ಮಾಡಿದ್ದೆವು. ಒಂದು, ನಿಮ್ಮ ಉಡುಪಿಯಿಂದ ಮಂಗಳೂರು ಕೊನಾಜೆಗೆ ಮೆಟ್ರೋ ನಾಲೆಜ್ ಸಿಟಿ ಅಂತ ಹೇಳಿ ಆವಾಗ, ಮತ್ತು ಎಲ್ಲ ನಮ್ಮ ಧಾರ್ಮಿಕ ಮತ್ತು ಪ್ರವಾಸಿ ಕೇಂದ್ರವನ್ನು ಸಂಪರ್ಕದಿಂದ ಕೋಸ್ಟಲ್ ಸರ್ಕ್ಯೂಟ್ ಟೂರಿಸಮ್ ಅಂತ ಹೇಳಿ 2, ಮತ್ತು ಹೆಲ್ತ್ ಟೂರಿಸಮ್ ಸಂಬಂಧ. ಅದರ ನಂತರ ಯಾಕೆ ಬರೀ ಬಜೆಟಲ್ಲಿ ಘೋಷಣೆ ಆದರೆ ಆಗೋದಿಲ್ಲ. ಬಜೆಟ್ಲಿ ಘೋಷಣೆ ತಕ್ಷಣ ಏನು ಮಾಡಬೇಕು, ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಮತ್ತು ಫೈನಾನ್ಸ್ ಕೂತ್ಕೊಳಿಸಿಕೊಂಡು ಅದಕ್ಕೆ ರೋಡ್ ಮ್ಯಾಪ್ ಮಾಡಿಕೊಂಡು ಅದಕ್ಕೆ ಬೇಕಾಗುವಂಥ ಅಡ್ಮಿನಿಸ್ಟ್ರೇಟರ್ ತಗೊಂಡು ಅದು ಕ್ಯಾಬಿನೆಟಿಗೆ ಹೋಗಿ ಬರಬೇಕು. ಇದರಲ್ಲಿ ಆವಾಗ 2018 ಬಜೆಟ್ ಆಯಿತು, ಸ್ವಲ್ಪ ನಂತರ ನಮ್ಮ ಸರ್ಕಾರ ಹೋಯಿತು. ನಂತರ ಬಂದು ಅದರ ಬಗ್ಗೆ ಮಾತಾಡಲಿಲ್ಲ. ಒಂದು ಮೀಟಿಂಗ್ ಇಲ್ಲಿ ಮಾಡಿದರೆ, ಇಲ್ಲಿ ನಿಮ್ಮ ದೀಪಾ ಕಂಪೌಂಡಲ್ಲಿ. ಅಟ್ಲೀಸ್ಟ್ ಆವಾಗ ನಾವು ಸರ್ವೆ ಸ್ಟಾರ್ಟ್ ಮಾಡಿಕೊಂಡು ಏನಾಗ್ತದೆ ಯಾವುದಾಗ್ತದೆ ಈಗ ಆಗ್ತದೆ ಅಂತಲ್ಲ, ಅಟ್ಲೀಸ್ಟ್ ಒಂದು ಸ್ಟೆಪ್ಪಿಗೆ ನಾವು ಬರ್ತಿದ್ದೆವು. ಒಂದು ಬಜೆಟಲ್ಲಿ ಸರ್ಕಾರ ಘೋಷಣೆ ಮಾಡಿದ ನಂತರ ಇಟ್ ಈಸ್ ಎ ಬೌಂಡ್ ಡ್ಯೂಟಿ ಆಫ್ ದಿ ಗೌರ್ಮೆಂಟ್ ಟು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಇವತ್ತು ಹೇಗೆ ವೆನ್ ದ ಡಿಪಾರ್ಟ್ಮೆಂಟ್ ಟೇಕ್ಸ್ ಇಂಟ್ರೆಸ್ಟ್ ಆನ್ ದ್ಯಾಟ್. ಆವಾಗ ಏನಾದರೂ ಕೂತ್ಕೊಂಡು ಸರ್ವೆ ಮಾಡಿಸಿ ಇದಕ್ಕೆ ಒಂದು ಸರ್ವೆ ಅಂತ ಆದೇಶ ಮಾಡಿ ಸರ್ವೆಗೆ ಬೇಕಾದಂಥ ದುಡ್ಡನ್ನು ರಿಲೀಸ್ ಮಾಡಿ ಸರ್ವೆ ಮಾಡಿ ನಮ್ಮ ಕೈಯಲ್ಲಿ ಇಟ್ಟಿದ್ರೆ ಟುಡೇ ಆರ್ ಟುಮಾರೋ ನಾವು ಅದನ್ನು ಸ್ಟೇಟಿಂದ ಸೆಂಟ್ರಲ್ಗೆ ಪ್ರಪೋಸಲ್ ಸಲ್ಲಿಸಿ ಮೇ ಬಿ 5 ವರ್ಷ ನಂತರ ಆದರೂ ಕೂಡ ನಮಗೊಂದು ಈಗ ಸ್ಟಾರ್ಟ್ ಫ್ರಮ್ ಝೀರೋ. ಕೋಸ್ಟಲ್ ಸೆಕ್ಯೂರಿಟಿ ಟೂರಿಸಮ್ ಅಂತೇಳಿ ಒಂದು ಎಲ್ಲ ಕನೆಕ್ಟ್ ಮಾಡೋದು ಅದನ್ನು. ಸೊ ಈ ರೀತಿಯಿಂದ ನಾವು ಹಿಂದೆ ಬೀಳುವಂಥ ಪರಿಸ್ಥಿತಿ ಇವತ್ತು ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.